ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಎಲ್ಲರೂ ಕೇಳೋದು ಹೌಸ್ ವೈಫಿಗೆ ಮತ್ತು ವರ್ಕಿಂಗ್ ವುಮೆನ್ಗೆ ಸಪ್ರೇಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಟೇಬಲ್ ಹಾಕ್ಕೊಡಿ. ಯಾವ ರೀತಿ 24 ಅವರ್ಸ್ನ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ. ಪ್ರತಿಯೊಂದು ಲೇಡೀಸ್ಗೂ ಆಲ್ಮೋಸ್ಟ್ ಒಂದು 4 ಸೆಕ್ಷನ್ಸ್ ಇರುತ್ತೆ. 4 ಸೆಕ್ಷನಲ್ಲಿ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದೇನು ಅಂದರೆ ಹೌಸ್ ಕ್ಲೀನಿಂಗು, ಸೆಕೆಂಡು ಸೆಲ್ಫ್ ಕೇರು, ಆಯಿತಾ. ಸೆಲ್ಫ್ ಕೇರಲ್ಲಿ ನಿದ್ದೆ ಮಾಡೋದು, ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದು, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಥರ್ಡ್ ಬಂದು ಫ್ಯಾಮಿಲಿ ಮತ್ತು ಕಿಡ್ಸ್, ಫುಲ್ ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಮತ್ತು ಹಸ್ಬೆಂಡ್ಗೆ, ಪಾರ್ಟ್ನರ್ಗೆಲ್ಲ ಹೀಗೆ ಟೈಮ್ ಕೊಡ್ತೀವಿ ಅಂತ. ಫೋರ್ತ್ ಕುಕ್ಕಿಂಗು. ಸೊ ಈ ರೀತಿ 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಅವರ್ ಟೈಮ್ ಕೊಡಬೇಕು, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಏನೇನು ಕೆಲಸ ಹೆಂಗೆ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಮುದ್ದೆಗೆ ಒಂದು ಗೊಜ್ಜು ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಈ ಥರ ಮಾಡ್ತಾರೆ, ಈ ಕರ್ನಾಟಕ ಸೈಡಲ್ಲೂ ಮಾಡ್ತಾರೆ ಬದನೆಕಾಯಿ ಗೊಜ್ಜು ಅಂತ. ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ನಾನು ಆ ಮೊಸಾಕ್ ಮೇಲೇ ಎಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋತೀನಿ, ಕಿಚನ್ನಲ್ಲೇ ಬರ್ಕೊಂಡಿರ್ತೀನಿ ಏನೇನು ಮಾಡ್ಕೋಬೇಕು ಅಂತ. ಕಣ್ಣೆದ್ರಿಗೆ ಇದ್ದರೆ ಏನು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಕೆಲಸ ಪೆಂಡಿಂಗ್ ಇದೆ, ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಆ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಬರ್ಕೋತಾ ಇರ್ತೀನಿ. ಅದು ಏನು ಪರ್ಮನೆಂಟ್ ಮಾರ್ಕರ್ ಅಲ್ಲ, ಟೆಂಪ್ರರಿ ಮಾರ್ಕರು, ಬಟ್ಟೆಲಿ ಒರೆಸಿದ ತಕ್ಷಣ ಹೊರಟೋಗುತ್ತೆ. ಸೊ ನನ್ನ ಕೆಲಸ ಮುಗಿಯೋವರೆಗೂ ಆ ಥರ ಬರ್ಕೊಂಡಿರ್ತೀನಿ, ಆಮೇಲೆ ಒರೆಸ್ಬಿಡ್ತೀನಿ, ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಈಗ ನಾನು ಫ್ರೆಶ್ಶಾಗಿ ಆಗ್ಲಿಂದನೇ ಸಂಜೆನೇ ಏನು ಗೊತ್ತಾ, ಹಿಂದಿನ ದಿನ ಸಂಜೆನೇ ಮಾರನೇ ದಿನಕ್ಕೆ ಏನೇನು ಬೇಕು ಅಂತ ಎಲ್ಲ ತಂದ್ಕೋತೀನಿ. ಆಗ ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಫ್ರೆಶ್ಶೇ, ಅದು ಮಜಾನೇ ಬೇರೆ. ಆಗ ತಂದು ಮಾರ್ಕೆಟಿಂದ ಫ್ರೆಶ್ಶಾಗಿ ತಂದು ಆಗಲೇ ಅಡುಗೆ ಮಾಡೋದು ಅಂದರೆ ಅದು ಕಿಕ್ಕೇ ಬೇರೆ ಅನಿಸ್ಬೋದು. ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಕಟ್ ಮಾಡೋಕ್ಕೆ, ಬೇಯಿಸೋಕ್ಕೆ. ಅದು ಅರೋಮನೂ ಅಷ್ಟೇ, ಘಮ ಬರ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ತೆಂಗಿನಕಾಯಿ ಇರ್ಬೋದು, ಫ್ರೆಶ್ಶಾಗಿ ತೆಂಗಿನಕಾಯಿನ ರುಬ್ಬಿ, ಮಸಾಲೆ ರುಬ್ಬಿ ಎಲ್ಲ ಅಡುಗೆ ಮಾಡಿ ನೋಡಿ, ಆಮೇಲೆ ಫ್ರಿಜ್ಜಲ್ಲಿಟ್ಟು ಅಡುಗೆ ಮಾಡಿ ನೋಡಿ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ಯಾವಾಗಲೂ ಈ ಥರನೇ, ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಮನೆ ಹತ್ತಿರ ಅಂದರೆ ಒಂದು ಸ್ವಲ್ಪ ದೂರ, ಜಾಸ್ತಿ ದೂರ ಇಲ್ಲ, ನಾವು ಬಸ್ ಇಳ್ದಿದ ತಕ್ಷಣ ಅಲ್ಲೇ ಎಲ್ಲ ಫ್ರೆಶ್ಶಾಗಿ ತರಕಾರಿ ಇರುತ್ತೆ, ಇಟ್ಕೊಂಡಿರ್ತಾರೆ. ಅವತ್ತಿಂದ ಅವತ್ತೇನು ಎಷ್ಟು ಬೇಕೋ ಅಷ್ಟು ತಂದ್ಕೋತೀನಿ. ಕೆಲವು ಸತಿ ಏನು ಅಂದರೆ ಅವ್ರು ಕೆಲವು 3-4 ದಿನ ಬರೋಲ್ಲ. ಸೊ ಆ ಥರ ಕೆಲವು ಸತಿ ಆ ಥರ ಸ್ಟಾಕು ಇಟ್ಕೋತೀನಿ, ಇಲ್ಲ ಅಂತಲ್ಲ, ಆ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ. ಕೆಲವು ಸತಿ ಸ್ಟಾರ್ ಬಜಾರ್ಗೆ ಹೋದಾಗ ನನಗೇನು ಅನಿಸುತ್ತೆ ಅಂದರೆ, ಇವತ್ತು ನಾನು ಸ್ಟಾರ್ ಬಜಾರ್ಗೆ ಹೋಗಿದ್ದೆ, ರಿಲಯನ್ಸ್ಗೆ ಹೋಗಿದ್ದೆ. ಇಲ್ಲಿ ಎಲ್ಲದಕ್ಕಿಂತ ಅದು ಫಾರ್ ಬೆಟರಾ ಅಂತ ಅನಿಸುತ್ತೆ. ಏನೋ ಒಂಥರ ಅಷ್ಟೊಂದು ಬರ್ಡನ್ ಅಂತ ಅನಿಸಲ್ಲ. ಪ್ರೈಸ್ ಅದೆಲ್ಲನೂ MRP ಹಾಕಲ್ಲ, ತುಂಬ ಸೇವ್ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಅದು ಇವತ್ತೇನೇನು ಗೊತ್ತಾ, ಮುಂದೆ ತೋರಿಸ್ತೀನಿ ಮುಂದಿನ ವ್ಲಾಗಲ್ಲೆಲ್ಲ. ಎಷ್ಟೊಂದು ಶಾಂಪು, ಮಕ್ಕಳ ಶಾಂಪು, ನಮ್ಮದು ಏನೇನೋ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡು MRPಗಿಂತ ಒಂದು 10-20 ರೂಪಾಯಿ ಕಡಿಮೆ ಆಗುತ್ತೆ. ನಾವು ಅಂಥದ್ದು ಎಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀವಿ ಅಂದರೆ ಒಂದು ಹತ್ತತ್ರ ಒಂದು 200-300 ರೂಪಾಯಿ ಎಲ್ಲ ಸೇವ್ ಆಗುತ್ತಲ್ವ ಅಂತ ಅನಿಸ್ತಾಯಿತ್ತು. ಸೊ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ನನ್ನ ಸಜೆಷನ್ ಆ ಥರ. ಓಕೆನಾ. ಈಗ ಟಾಪಿಕ್ ಬಗ್ಗೆ ಬರೋಣ. ಮಧ್ಯದಲ್ಲೇ ಈ ಐಟಮ್ ಹೆಂಗೆ ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಡೀಟೇಲಾಗಿ ತೋರಿಸಿದ್ದೀನಿ, ನೋಡೋದ್ರಿಂದನೇ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲ ಬೇಯಿಸ್ಕೊಂಡು ಹಸಿದೆಲ್ಲ ಈರುಳ್ಳಿ, ಏನದು ಬೆಳ್ಳುಳ್ಳಿ ಎಲ್ಲ ಜಚ್ಕೊಂಡು ಎಲ್ಲ ಮಸ್ದು ಒಗ್ಗರಣೆ ಹಾಕೋದಷ್ಟೇ, ಬೇಗ ಆಗೋಗುತ್ತೆ. ಟ್ರಸ್ಟ್ ಮೀ, ಮುದ್ದೆಗೆ ಮಾತ್ರ ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಮುದ್ದೆಗೂ, ರೈಸ್ಗೂ ಅಥವಾ ಕೆಲವು ಸತಿ ಚಪಾತಿಗೂ, ನೆಕ್ಸ್ಟ್ ಡೇ ಚಪಾತಿಗೆ ತುಂಬ ಅಂದರೆ ಈ ಗೊಜ್ಜು ಸ್ವಲ್ಪ ಗಟ್ಟಿ ಆದಮೇಲೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ನಾನು ಯಾವ ರೀತಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ರೀತಿಯೇ ಟ್ರೈ ಮಾಡಿ. ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಮನೇಲಿ ಚಾಕುನ ಶಾರ್ಪಾಗಿ ಇಟ್ಕೊಳ್ಳಿ. ಅರ್ಧ ಕೆಲಸ ಚಾಪಿಂಗ್ದು ಟೆನ್ಷನ್ ಇಲ್ದಂಗೆ ಆಗೋಗುತ್ತೆ, ಪಟ 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 ಆಗೋಗುತ್ತೆ ಗೊತ್ತಾ. ಹಿಂದಿನ ದಿನವೇ ಹಸ್ಬೆಂಡು ಸ್ವಲ್ಪ ನೋಡಿದ್ರು, ಏನೋ ಕಟ್ ಮಾಡ್ತಿದ್ರು, ಚಾಕು ಮಂಡಾಗಿದೆ ಅಂತ ನಾನು ಹೇಳಿರಲಿಲ್ಲ. ಅವರಾಗೆ ಅರ್ತ್ಕೊಂಡು ಅದನ್ನು ಶಾರ್ಪ್ ಮಾಡಿ ಇಟ್ಟಿದ್ರು. ಎಷ್ಟು ಖುಷಿ ಅಂದರೆ ಚಾಪ್ ಮಾಡೋಕ್ಕೆ ಪಟ ಪಟ ಆಗೋಗುತ್ತೆ. ಸೊ ಈಗ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ನೀರು, ಟೊಮ್ಯಾಟೊ, ಎಳೆದು ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಇದಿಷ್ಟನ್ನು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ನೀರು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೋಬೋದು. ನಾನು ಅನ್ನಕ್ಕೆ ಮತ್ತು ಮುದ್ದೆಗೆ ಎರಡಕ್ಕೂ ಅಂತ ಬ್ಯಾಲೆನ್ಸ್ ಮಾಡೋಕ್ಕೆ
ಆ ರೀತಿ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ನೀರು ಜಾಸ್ತಿ ಆಯಿತು ಅಂದರೆ ತೆಗಿಬೋದು, ಹೆಂಗಿದ್ರೂ ನೀರನ್ನ ಸಪ್ರೇಟ್ ಮಾಡಿಯೇ ಮಸಿಯೋದದು. ಸೊ ನಿಮಗೆ ಏನಾದರೂ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಆಮೇಲೆ ಕಡಿಮೆ ನೀರು ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ನಿಮ್ಮ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅಲ್ಲೊಂದು ಕಡೆ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಎಲ್ಲ ಹಸಿದೇನೆ. ನೀವೆಷ್ಟು ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡ್ಕೋತೀರಾ, ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಜಜ್ಕೋತೀರಾ, ಎಷ್ಟು ಚೆನ್ನಾಗಿ ಮಸಿತೀರಾ, ಆಮೇಲೆ ಒಗ್ಗರಣೆ ಕೊಡೋದು ಅಷ್ಟೇ. ಎಲ್ಲ ಮಸ್ತು ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಕೆಲವು ಸತಿ ಒಂದೇ ಒಂದು ಚಿಕ್ಕ ಆಲೂಗಡ್ಡೆ ಹಾಕಿ, ಕೆಲವು ಸತಿ ಇದೇ ಪ್ರೊಸೀಜರಲ್ಲಿ ಹೀರೆಕಾಯಿ ಮಾಡ್ಬೋದು. ಸೊ ಆ ರೀತಿ ಡಿಫ್ರೆಂಟ್ ಟೈಪಲ್ಲಿ. ಕೆಲವು ಸತಿ ನಾನು ಬದನೆಕಾಯಿನೂ ಹಾಕಲ್ಲ, ಬರೀ ಟೊಮ್ಯಾಟೊದಲ್ಲೇ ಟೊಮ್ಯಾಟೊ ಬಜ್ಜಿ ಅಂತ ಮಾಡ್ತೀನಿ. ಅಂದರೆ ನಮ್ಮ ಕಡೆ ಬಜ್ಜಿ ಅಂದರೆ ಗೊಜ್ಜಿನ ಥರ, ಆ ಥರ. ಆಯಿತಾ? ಈಗ ಬಂದು 24 ಅವರ್ಸ್ ಇದೆ. ನಾನು ಈ ವಿಡಿಯೋದಲ್ಲಿ ಹೌಸ್ ವೈಫ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವರ್ಕಿಂಗ್ ವುಮೆನ್ 24 ಅವರ್ಸ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ. ಸೊ ಈ 24 ಅವರ್ಸಲ್ಲಿ 12+12 ಅಂತ ಅಂದ್ಕೊಳ್ಳೋಣ. 12+12 ರೂಲ್. ಆಯಿತಾ? ಈ ಫಸ್ಟ್ 12 ತೊಗೊಂಡ್ರೆ ಅದರಲ್ಲಿ 8 ಅವರ್ಸ್ ಮಲ್ಕೊಳ್ಳೋಕ್ಕೆ ಅಂತ ಇಟ್ಕೋಬೇಕು. ಆಯಿತಾ? ಈ 12 ಅವರ್ಸ್ನ ನಾನು ಸೆಲ್ಫ್ ಕೇರ್ ಅಂತಲೇ ಇಡ್ತೀನಿ. ಏನಕ್ಕೆ ಅಂದರೆ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ನಾವೇ ಚೆನ್ನಾಗಿರೋದು. ಆಯಿತಾ? 12 ಅವರ್ಸ್ ನಮಗೋಸ್ಕರ ನಾವು ಇಡಬೇಕು. ಪ್ರತಿದಿನ 12 ಅವರ್ಸ್ ನಮಗೋಸ್ಕರ ನಾವು, ಅದರಲ್ಲಿ ಆ 12 ಅವರ್ಸಲ್ಲಿ 8 ಅವರ್ಸ್ ನಿದ್ದೆ ಮಾಡೋಕ್ಕೆ ಆಗುತ್ತೆ. ಹೌಸ್ ವೈಫು ಆರಾಮಾಗಿ 8 ಅವರ್ಸ್ ನಿದ್ದೆ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ಇನ್ನು 4 ಅವರ್ಸ್ ಇರುತ್ತಲ್ಲ, ಅದರಲ್ಲಿ ನಮ್ಮ ಸೆಲ್ಫ್ ಕೇರ್ ಎಲ್ಲ ಮಾಡ್ಕೋಬೋದು. ಬೇಕಾದರೆ ಮೆನಿಕ್ಯೂರು, ಪೆಡಿಕ್ಯೂರು, ತಲೆಗೆ ಮೆಹಂದಿ, ಕೂತ್ಕೊಂಡು ಮೆಡಿಟೇಷನ್ನು, ಎಕ್ಸಸೈಸು, ವಾಕಿಂಗು, ಯೋಗ ಮಾಡೋವಂಥದ್ದು, ಅಥವಾ ಏನೋ ಒಂದು ಅವ್ರಿಗೆ ಸೆಲ್ಫ್ಗೆ ಏನಾದ್ರು ಕೇರ್ ತೊಗೋಬೇಕು, ಹೆಲ್ತ್ಗೆ ಏನಾದ್ರು ಅವ್ರು ಮಾಡ್ಕೊಳ್ಳೋವಂಥದ್ದು. ಸೊ ಸೆಲ್ಫ್ ರಿಲೇಟೆಡ್ ಅವ್ರ ಹೆಲ್ತ್ಗೆ ಮತ್ತು ಅವ್ರ ಎಂಟರ್ಟೈನ್ಮೆಂಟ್ಗೆ ಏನು ನಿಮಗೆ ಖುಷಿ ಕೊಡುತ್ತೋ ಆ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಸೆಲ್ಫ್ಗೆ ಅಂತಲೇ ನೀವು 4 ಅವರ್ಸ್ ಇಟ್ಕೋಬೋದು. ಆರಾಮಾಗಿ ಹೌಸ್ ವೈಫ್ ಇಟ್ಕೋಬೋದು. ಅದರಲ್ಲಿ ಬೇಕಾದ್ರೆ ಟಿ ವಿ ನೋಡ್ಕೋಬೋದು, ಫಿಲಮ್ ನೋಡ್ಕೋಬೋದು. ನೀವು ಡಿಸೈಡ್ ಮಾಡ್ಕೋಬೇಕು. ಇನ್ನು ಏನಾದರೂ ಹೈಯರ್ ಎಕ್ಸಾಮ್ಸ್ ತೊಗೊಂಡಿರ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿರ್ತೀರಾ ಅಂದರೆ ಓದ್ಕೋಬೋದು. 4 ಅವರ್ಸ್ ಸಿಗುತ್ತೆ ನಿಮಗೆ. ಆ 4 ಅವರ್ಸು ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೋತೀರಾ ನಿಮ್ಮ ಇಷ್ಟ ಅದು. ಸೊ ನಿಮಗೇನಾದರೂ ಹಾಬಿ ಇದೆ, ಟೈಲರಿಂಗ್ ಇದೆ ಅಂದರೆ ನಾವು ಅಂದ್ಕೊಳ್ಳೋದಷ್ಟೇ ನಮಗೆ ಟೈಮ್ ಸಾಲಲ್ಲ ಅಂತ ನಾನು ಹೇಳಿರೋ ಇವತ್ತು ಮೆಥಡನ್ನ ಫಾಲೋ ಮಾಡಿ. ಆಯಿತಾ? ಆ 4 ಅವರ್ಸು ನೀವು ನೋಡಬೇಕಾದ್ರೆ ಯೂಟ್ಯೂಬ್ ನೋಡ್ಕೊಂಡು ಟೈಮು ವೇಸ್ಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಯೂಸ್ ಆಗುವಂಥ 1-2 ವೀಡಿಯೋ ನೋಡ್ಬಿಟ್ಟು ಬೇರೆ ನಿಮಗೆ ಯೂಸ್ ಆಗುವಂಥ, ನೀವು ಇಂಪ್ರೂವ್ ಆಗುವಂಥ ಯಾವ್ದಾನ ಕೆಲಸಗಳನ್ನ ಮಾಡ್ಕೋಬೋದು. ಎಂಬ್ರಾಯ್ಡ್ರಿ ಕಲಿಬೋದು. ಯಾರು ಈ ನಡುವೆ ವಿಮೆನ್ ಯಾರೂ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ, ಎಂಗೇಜಿಂಗ್ ಆಗಿರ್ತಾರೆ. ಅದೆಲ್ಲ ಹಿಂದಿನ ಕಾಲದಲ್ಲೇ ಸುಮ್ಮನೆ ಆಯಿತು ಮನೆ ಕೆಲಸ ಆಯಿತು ಸುಮ್ಮನೆ ಇರೋಣ ಅಂತ ಇದ್ರು. ಅಂದರೆ ಮನೆ ಕೆಲಸನೇ ಅಷ್ಟೊಂದು ಇರ್ತಿತ್ತು. ಹಿಂದಿನ ಕಾಲದಲ್ಲೆಲ್ಲ ಈ ಮಿಕ್ಸಿ, ವಾಷಿಂಗ್ ಮಿಷಿನು ಅದೆಲ್ಲ ಇರ್ತಿರ್ಲಿಲ್ಲ ಅಲ್ವ. ಎಲ್ಲ ಮೈ ಬಗ್ಸಿ ಕೈಯಲ್ಲಿಂದನೇ ಮಾಡಬೇಕಿತ್ತು, ಅಷ್ಟು ಕೆಲಸ ಇರ್ತಿತ್ತು. ಏಕೆಂದರೆ ಅಮ್ಮಂದೆಲ್ಲ ನೋಡಿರ್ತೀನಲ್ಲ, ನೀವು ನಿಮ್ಮ ಅಮ್ಮಂದವ್ರದ್ದು ಎಲ್ಲ ನೋಡಿರ್ತಾರೆ. ಈಗೆಲ್ಲ ಗೆಡ್ಜೆಟ್ಸ್ ಬಂದಿರೋದು, ಎಲೆಕ್ಟ್ರಾನಿಕ್ ಡಿವೈಸಸ್ ಬಂದಿರುತ್ತೆ. ಒಂದು ಮಿಕ್ಸಿ ಇರುತ್ತೆ. ಪ್ರತಿಯೊಂದು ಅತ್ತೆನೂ ಅಷ್ಟೇ ಕೈಯಲ್ಲಿ ಆಗಿಂದಾಗ್ಲೇ ರಾಗಿ ಹಿಟ್ಟನ್ನ ಅದೇನೋ ರೌಂಡಾಗಿ ತಿರುಗಿಸ್ತಾರಲ್ಲ, ಅದರಲ್ಲಿ ಹಿಟ್ಟನ್ನ ಮಾಡಿ ಆಗ ಮುದ್ದೆ ಮಾಡೋದು. ಸೊ ಆ ಥರ ಎಲ್ಲ ಮಾಡೋದು ಎಷ್ಟು ಟೈಮ್ ಹಿಡಿಯುತ್ತೆ. ನಾವೀಗ ರೆಡಿಮೇಡ್ ಎಲ್ಲ ಮಿಷಿನ್ಗೆ ಹಾಕಿಸ್ಕೊಂಬರ್ತ್ಬಿಡ್ತೀವಿ, ಎಲ್ಲ ರೆಡಿ ಇರುತ್ತೆ. ಸೊ ಆಗ ಆ ಥರ ಅನಿಸ್ತಿತ್ತು. ಸೊ ಈಗ ಏನು ಅಂದರೆ ನಮಗೆಲ್ಲ ಗೆಡ್ಜೆಟ್ಸು ಅದು ಇದು ಡಿವೈಸಸ್ ಇರೋದ್ರಿಂದ ಸ್ವಲ್ಪ ಕೆಲಸ ಮಾಡೋದು ಈಸಿ ಅನ್ಕೋಬೋದು. ಆ ಟೈಮ್ನ ನಾವು ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಈಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ. 24 ಅವರ್ಸಲ್ಲಿ 24 ಗಂಟೆಯಲ್ಲಿ 12 ಅವರು ನಿಮಗೋಸ್ಕರ ಸ್ಪೆಂಡ್ ಮಾಡಿ. 12 ಅವರಲ್ಲಿ 8 ಅವರ್ ನಿದ್ದೆ, 4 ಅವರು ನಿಮಗೇನು ಇಷ್ಟನೋ ಅದನ್ನು ಮಾಡ್ತಾ ಹೋಗಿ. ಆಯಿತಾ? ನೆಕ್ಸ್ಟ್ ಇನ್ನು 12 ಅವರ್ಸ್ ಇರುತ್ತಲ್ಲ, ಆ 12 ಅವರ್ಸ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. 4+4+4 ಅಂದರೆ 4 3 12 ಆಗುತ್ತಲ್ವ. ಫಸ್ಟ್ 4 ಅವರ್ ಏನು ಮಾಡಬೇಕು ಅಂದರೆ ಮನೆ ಕ್ಲೀನಿಂಗು. ಆಯಿತಾ? ನಾವು ಅಂದ್ಕೊಳ್ಳೋದಷ್ಟೇ. ನೋಡಿ ಎಷ್ಟು ಈ ಥರ ಕೆಲಸಕ್ಕೆ ಅಂತಲೇ ಟೈಮ್ ಡಿವೈಡ್ ಮಾಡ್ಕೊಂಬಿಟ್ರೆ ಎಷ್ಟು ಇರುತ್ತೆ. ಆ ಕ್ಲೀನಿಂಗಲ್ಲೂ ಕೂಡ ನೀವು ಬೇಕಾದರೆ 4 ಅವರ್ಸಲ್ಲಿ ಇನ್ನೂ 1 ಅವರ್ ರಿಲ್ಯಾಕ್ಸ್ ಮಾಡಿಕೊಂಡು 3 ಅವರ್ಸ್ ಮಾತ್ರ ಕ್ಲೀನಿಂಗ್ ಮಾಡ್ಬೋದು. ಬಾತ್ರೂಮ್ ಕ್ಲೀನ್ ಮಾಡೋದು, ಒಂದು ರೂಮ್ ಕ್ಲೀನ್ ಮಾಡ್ಬೋದು, ಅಥವಾ ಏನೋ ಒಂದು ಲಾಂಡ್ರಿ ಏರಿಯಾ, ಕಿಡ್ಸ್ ರೂಮು, ಹಾಲು,
ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಸೆಕ್ಷನ್ನ ಕ್ಲೀನ್ ಮಾಡ್ಕೋಬೋದು. ಅಥವಾ ಕಿಚನ್ನೇ ಕ್ಲೀನ್ ಮಾಡಿಕೊಂಡ್ರೆ 3 ಅವರ್ ಅಲ್ಲೇ ಹೊರ್ಟೋಗುತ್ತೆ. ಕಸ ಗುಡಿಸೋದು, ನೆಲ ಒರೆಸೋದು, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಸೋಫಾ ಸೆಟ್ನ ಸೆಟ್ ಮಾಡ್ಕೊಳ್ಳೋವಂಥದ್ದು, ಬೆಡ್ಶೀಟ್ನ ಚೇಂಜ್ ಮಾಡೋದು, ಬೆಡ್ಶೀಟ್ನ ಉಕ್ಕೊಳ್ಳೋವಂಥದ್ದು, ಕರ್ಟನ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಧೂಳೆಲ್ಲ ಕೊಡೋದು. ಈ ರೀತಿ ಡಿವೈಡ್ ಮಾಡ್ಕೊಂಡು 4 ಅವರ್ಸು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಆನ್ ಆ್ಯನ್ ಆ್ಯಾವ್ರೇಜ್ ನೀವು 2-2.5 ಗಂಟೆ ಟೈಮ್ ತೊಗೊಂಡ್ರು ಕೂಡ ಕ್ಲೀನಿಂಗಿಗೆ ಅಂತ 4 ಅವರ್ಸ್ ಎತ್ತಿಟ್ರು ಮನೆ ಕ್ಲೀನಾಗೇ ಇರುತ್ತೆ. ಆ ಕೆಲಸಕ್ಕೆ ಟೈಮ್ ಕೊಟ್ಟಂಗೂ ಆಗುತ್ತೆ. ಮಾತ್ರ ಇದೇನು ಗೊತ್ತಾ ನಾನು ಹೇಳ್ತಾ ಇರೋದು, ಈಗ ನಾನು 4 ಅವರ್ಸ್ ಅಂತ ಹೇಳಿದ್ನಲ್ಲ, ನೀವು ಡಿಸೈಡ್ ಮಾಡ್ಕೋಬೇಕು ನೀವು ಯಾವಾಗ ಆ 4 ಅವರ್ಸ್ ಕ್ಲೀನಿಂಗಿಗೆ ಅಂತ ಕೊಡ್ತೀರಾ ಅಂತ. ಈಗ 4 ಅವರ್ಸು ನಾನು ಸೆಲ್ಫ್ ಕೇರ್ಗೆ ಹೇಳಿದ್ದೀನಿ, 8 ಅವರ್ ನಿದ್ದೆಗೆ ಅಂತ ಹೇಳಿದ್ದೀನಿ. ನೀವು ಡಿಸೈಡ್ ಮಾಡ್ಕೋಬೇಕು ಯಾವ ಟೈಮಿಂದ ಯಾವ ಟೈಮು ಅಂತ. ನಾನು ಎಷ್ಟೇ ಟೈಮ್ ಟೇಬಲ್ ಹೇಳಿದ್ರು ಕೂಡ ಪ್ರತಿಯೊಬ್ಬರ ಲೈಫ್ ಸ್ಟೈಲು, ಕೆಲಸಗಳು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೆಲಸಗಳು, ಕಮಿಟ್ಮೆಂಟ್ಸ್ಗಳು ಬೇರೆ ಬೇರೆ ಇರುತ್ತೆ. ಸೊ ಅದ್ರ ಪ್ರಕಾರನೇ ನಾವು ಡಿಸೈಡ್ ಮಾಡಿಕೊಂಡು ನಾನು ಯಾವಾಗ ಸೆಲ್ಫ್ ಕೇರ್ ಮಾಡ್ಕೋಬೇಕು, ಯಾವಾಗ ಕ್ಲೀನ್ ಮಾಡ್ಕೋಬೇಕು, ಈ ಟೈಮ್ ಡ್ಯೂರೇಷನ್ ಮಾತ್ರ ನಾನು ಹೇಳಬಲ್ಲೆ. ನೀವು ಯಾವಾಗ ಕೊಡ್ಕೋಬೇಕು ಆ ಟೈಮು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆ 4 ಅವರ್ಸು ಮನೆ ಕ್ಲೀನಿಂಗು, ಏನಾದರೂ ಕ್ಲೀನಿಂಗ್ ಸೆಕ್ಷನು, ರಂಗೋಲಿ ಹಾಕಿ ಮುಂದೆ ಕ್ಲೀನ್ ಮಾಡಿ, ಎಲ್ಲಿ ಕ್ಲೀನ್ ಮಾಡ್ತಿರೋ ಗಾರ್ಡನ್ ಕ್ಲೀನ್ ಮಾಡಿ, ಆ 4 ಅವರ್ಸ್ ಕ್ಲೀನಿಂಗಿಗೆ. ನೆಕ್ಸ್ಟ್ ಇನ್ನೇನು 4 ಅವರ್ಸು ಫ್ಯಾಮಿಲಿ ಮತ್ತು ಕಿಡ್ಸು. ಅದ್ರಲ್ಲಿ ಬೇಕಾದ್ರೆ 1 ಅವರ್ ನಿಮ್ಮ ಹಸ್ಬೆಂಡ್ ಜೊತೆ ಮಾತಾಡೋಕ್ಕೆ, 1 ಅವರು ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ, ಅತ್ತೆ ಮಾವನ ಜೊತೆ, ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ, ಅಕ್ಕಪಕ್ಕದವ್ರ ಜೊತೆ, ನಿಮಗೆ ಯಾರ ಜೊತೆ ಮಾತಾಡಬೇಕು ಅನಿಸುತ್ತೋ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು. ಮೇಯ್ನಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಓದಿಸೋದು, ಬರ್ಸೋದು, ಡಿಸಿಪ್ಲಿನ್ ಹೇಳ್ಕೊಡೋದು, ಅವ್ರ ಬಟ್ಟೆಗಳನ್ನ ಮಡ್ಚೋದು, ಏನೋ ಒಂದು ಕಿಡ್ಸ್ ರಿಲೇಟೆಡ್ ಎಷ್ಟೊಂದಿರುತ್ತೆ ಗೊತ್ತಾ. ನೀವು ನಂಬಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಮಕ್ಕಳನ್ನ ಓದ್ಸೋಕ್ಕೇ 4 ಅವರ್ ಹೊರ್ಟೋಗುತ್ತೆ. ಅವ್ರಿಗೆ ಮೋಟಿವೇಟ್ ಮಾಡಿ ಅದು ಇದು ಆಟ ಆಡಿಕೊಂಡು, ಚಿಕ್ಕದು ಹೇಳ್ಕೊಂಡು, ಸ್ಪೆಲ್ಲಿಂಗ್ಸ್ ಹೇಳ್ಕೊಟ್ಟು, ದೊಡ್ಡವರು ಅಷ್ಟೇ ಏನಾದರೂ ಒಂದು ಎಕ್ಸಾಮ್ಸ್ ಬರೀತಾ ಇರ್ತಾರೆ, ಹೈಯರ್ ಸ್ಟಡೀಸ್ ಆದರೂ ಕೂಡ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೇನು ಕಷ್ಟ ಆಗ್ತಾಯಿದೆ, ಏನು ಈಸಿ ಆಗ್ತಾಯಿದೆ, ಅವ್ರ ಲೈಫಲ್ಲಿ ಹೆಂಗೆ ನಡೀತಾ ಇದೆ, ಈ ರೀತಿ ಕೂತ್ಕೊಂಡು ಮಾತಾಡೋದ್ರಿಂದ. ಆಮೇಲೆ ಹಸ್ಬೆಂಡ್ ಜೊತೆ ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳೋದು, ನಿಮ್ಮದು ಡೇನ ಶೇರ್ ಮಾಡ್ಕೊಳ್ಳೋವಂಥದ್ದು. ಅಥವಾ ಏನೋ ಒಂದು ಎಷ್ಟೊಂದು ಡಿಸ್ಕಷನ್ ಇರುತ್ತಲ್ವ, ಮಕ್ಕಳನ್ನ ಹೆಂಗೆ ಓದಿಸೋದು, ಮುಂದೆ ಫೈನಾನ್ಷಿಯಲ್ ಪ್ಲ್ಯಾನ್, ಏನು 108 ಡಿಸ್ಕಷನ್ಸ್ ಇರುತ್ತೆ. ಆ ಥರನೇ ಏನೋ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ 4 ಅವರ್ಸ್ ನಿಮಗೆ ಸಿಗುತ್ತೆ. ನೀವು ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಲಾಸ್ಟ್ 4 ಅವರ್ಸ್ ಬಂದು ಕುಕ್ಕಿಂಗು. ನೋಡಿ, ನಾವು ಅಂತೀವಿ ಕುಕ್ಕಿಂಗಿಗೆ 4 ಅವರ್ಸ್ ಆರಾಮಾಗಿ ನಾವು ಕೊಡ್ಬೋದು. ಕ್ಲೀನಿಂಗಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಅದನ್ನು ಇಟ್ಕೊಂಬಿಡಿ ಆಯಿತಾ. ಈಗ ನಾವು ಏನು ಮಾಡಿಬಿಡ್ತೀವಿ, ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲಿ ನಾವು ಇಡ್ಬೋದು ಅಂತ, ಲಾಸ್ಟಲ್ಲಿ ಹೇಳ್ತೀನಿ. ಈ ಲಾಸ್ಟ್ 4 ಅವರ್ಸ್ ಬಂದ್ಬಿಟ್ಟು ಕುಕ್ಕಿಂಗು, ಅದರಲ್ಲಿ 1 ಅವರ್ ಚಾಪಿಂಗ್ ಇಟ್ಕೊಳ್ಳಿ. 1 ಅವರ್ ಚಾಪಿಂಗ್ ಮಾಡಿ. ನೀವು ಬೇಕಾದ್ರೆ ನೋಡಿ, ನಾವು ಅನ್ಕೋತೀವಿ ಚಾಪಿಂಗಿಗೆ ಟೈಮ್ ಇರಲ್ಲ, ಸೊಪ್ಪು ಬಿಡ್ಸೋಕ್ಕೆ ಟೈಮ್ ಇರಲ್ಲ ಅಂತ. 1 ಅವರ್ ಸಾಲದ 24 ಅವರ್ಸಲ್ಲಿ ಒಂದು ದಿನಕ್ಕೆ ನಮ್ಗೆ ಎಷ್ಟು ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು, ಎಷ್ಟು ಸೊಪ್ಪುಗಳನ್ನ ಬಿಡಿಸ್ಕೋಬೇಕು, ಈರುಳ್ಳಿ ಬಿಡಿಸ್ಕೋಬೇಕು, ಬೆಳ್ಳುಳ್ಳಿ ಬಿಡಿಸ್ಕೋಬೇಕು, ಕಾಯಿ ಎಬ್ಬಿಸ್ಕೋಬೇಕು, ಇವೆಲ್ಲ ನನಗೆ ಆ್ಯಕ್ಚುಲಿ ಇರಿಟೇಷನ್ ಕೆಲಸ. ಬಟ್ 1 ಅವರ್ ಸಾಲದ ನಾವು ಯೋಚನೆ ಮಾಡಿ. ಸೊ ಆರಾಮಾಗಿ ಮಾಡ್ಕೊಂಬಿಡ್ಬೋದು 1 ಅವರ್ ಆಯಿತಾ. ಇನ್ನು 3 ಅವರ್ಸು ಏನದು ಮಿಕ್ಸಿ ಮಾಡ್ಕೊಳ್ಳೋದು, ಬೇಯಿಸ್ಕೊಳ್ಳೋದು, ಒಗ್ಗರಣೆ ಹಾಕ್ಕೊಳ್ಳೋದು, ಮಸಿಯೋದು. ಸೊ ಆ ರೀತಿ ಪ್ರತಿಯೊಂದು ಕೆಲಸಗಳನ್ನು 4 ಅವರ್ಸಲ್ಲಿ ಮಾಡ್ಕೋಬೋದು. ಸೊ ಕರೆಕ್ಟಾಗಿ ಅರ್ಥ ಆಗಿದೆ ಅಲ್ಲ. ಫಸ್ಟು 24 ಅವರ್ಸ್ನ 12 ಅವರ್ಸ್ ಪ್ಲಸ್ 12 ಅವರ್ಸಲ್ಲಿ ಡಿವೈಡ್ ಮಾಡಿ. 12 ಅವರ್ಸ್ ಬಂದು ನಿಮ್ಮದು 100% ನಿಮ್ಮದೇ. ಆ 12 ಅವರ್ಸಲ್ಲೂ ಕೂಡ 8 ಅವರ್ಸ್ ಮಲ್ಕೊಳ್ಳೋದು, 4 ಅವರ್ಸ್ ಸೆಲ್ಫ್ ಕೇರ್, ನಿಮ್ಗೆ ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಆ ರೀತಿ. ಇನ್ನು 12 ಅವರ್ಸ್ ಬಂದು ಅದನ್ನು 3 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿ. ಕ್ಲೀನಿಂಗು, ಫ್ಯಾಮಿಲಿ, ಕಿಡ್ಸು ಮತ್ತು ಕುಕ್ಕಿಂಗು. ಕ್ಲೀನಿಂಗಲ್ಲಿ ಏನು ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು, ಫ್ಯಾಮಿಲಿ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಕ್ವಾಲಿಟೇಟಿವ್ ಆಗಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಆಗ ನೀವು ಡಿಸೈಡ್ ಮಾಡ್ಕೋಬೇಕು. ಫ್ಯಾಮಿಲಿ ಜೊತೆ ಇದ್ದಾಗ ಮೊಬೈಲ್ನ ಇಟ್ಕೋಬಾರ್ದು. ಆದಷ್ಟು ನಾನು ಮನಸಾರೆ ಫಿಸಿಕಲಿ ಮೆಂಟಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ದಯವಿಟ್ಟು ಈ ಮೊಬೈಲ್ನ ಸೈಡಲ್ಲಿ ಇಟ್ಬಿಡಿ. ನಿಮಗೆ ಸೆಲ್ಫ್ ಕೇರ್ಗೆ ಅಂತ ಟೈಮ್ ಇರುತ್ತಲ್ವ, ಸ್ವಲ್ಪ 1 ಅವರ್ ಟೈಮ್ ತೊಗೊಂಡು ನೋಡ್ಕೊಳ್ಳಿ. ಅಥವಾ ಕ್ಲೀನಿಂಗ್ ಮಾಡ್ತಾ ಇರ್ತೀರಾ, ಸ್ವಲ್ಪ ಬೇಜಾರಾಯಿತು, ಒಂದು 10 ನಿಮಿಷ ನೋಡಿ. ಆ 10 ನಿಮಿಷ ಪ್ರೊಲಾಂಗ್ ಆಗಬಾರ್ದು ಅಷ್ಟೇ. ಅಲಾರಾಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ನೋಡಿ, ಆಮೇಲೆ ಎತ್ತಿಟ್ಬಿಡ್ಬೇಕು. ಬಟ್ ಫ್ಯಾಮಿಲಿ ಜೊತೆ ಇದ್ದಾಗ, ಪಾರ್ಟ್ನರ್ ಜೊತೆ, ಮಕ್ಕಳ ಜೊತೆ ಇದ್ದಾಗ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಓದ್ಕೊಳ್ತಾ ಇರ್ತೀವಿ, ಏನು ಹೈಯರ್ ಸ್ಟಡೀಸ್ಗೆ ಓದ್ಕೊಳ್ತಾ ಇರ್ತೀವಿ, ಆ ಟೈಮಲ್ಲೂ ಕೂಡ ಮೊಬೈಲ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ನೀವು ಕುಕ್ಕಿಂಗ್ ಮಾಡಬೇಕಾದ್ರೆ ಬೇರೆ ಇದು ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಬೇಡಿ. ಏಕೆಂದರೆ ಹೋಲ್ ಫ್ಯಾಮಿಲಿ
ಫುಲ್ ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರಲ್ವ. ನಾವು ಏನು ಅಡುಗೆ ಮಾಡ್ತೀವಿ, ಎಷ್ಟು ಪೌಷ್ಟಿಕಾಂಶ ಇರೋ ಅಡುಗೆಗಳನ್ನ ಮಾಡ್ತೀವಿ, ಎಷ್ಟು ನೀಟಾಗಿ ಮಾಡ್ತೀವಿ, ಎಷ್ಟು ಇಂಟ್ರೆಸ್ಟಿಂದ ಮಾಡ್ತೀವಿ, ನಿಧಾನಕ್ಕೆ ಮಾಡ್ತೀವಿ, ಪಟ 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 ಅಂತ ಮಾಡಿಬಿಡೋದು. ಏನೋ ಒಂದು ಅದೂ ಬೇಕಾದ್ರೆ ನೋಡಿ, ಸ್ಲೋ ಕುಕ್ಕಿಂಗಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಯಾವುದೂ ಹಾಳಾಗಲ್ಲ. ಎಷ್ಟೋ ನ್ಯೂಟ್ರಿಯೆಂಟ್ಸು ಹೈ ಫ್ಲೇಮಿಂದ, ಹೈ ಟೆಂಪ್ರೇಚರಿಂದ ಡಿಗ್ರೇಡ್ ಆಗೋ ಚಾನ್ಸ್ ಇರುತ್ತೆ. ಸ್ಲೋ ಆಗಿ ಮಾಡಿ, ಏನೇ ಬೇಯಿಸಂಗಿದ್ರು ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಮಧ್ಯಮ ಉರಿಯಲ್ಲಿ ಅಂತ ಹೇಳ್ತಾರೆ, ಆ ಥರ ಬೇಯಿಸಿ ಎಂಜಾಯ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋವಂಥದ್ದು. ಈಗ ತರಕಾರಿ ಚಾಪಿಂಗಿಗೆ ಒಂದು ಆರ್ಟು, ಕೆಲವ್ರಿಗೆಲ್ಲ ಅದು ಥೆರಪಿಟಿಕ್ಕು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕಟ್ ಮಾಡ್ಕೋತಾರೆ, ಸೊಪ್ಪನ್ನ ಬಿಡಿಸ್ಕೊಳ್ಳೋದು, ಆದಷ್ಟು ಫ್ರೆಶ್ ಆಗಿ ತೊಗೊಂಬರೋದು. ಈ ರೀತಿ ನಾವು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡ್ರೆ ಹೌಸ್ ವೈಫಿಗೆ ಟೈಮ್ ಅನ್ನೋದು ಇರೋದೇ ಇಲ್ಲ. ನಾನು ಹೇಳ್ತೀನಿ, ಪುರ್ಸೊತ್ತೇ ಇರಲ್ಲ. ಆಮೇಲೆ ಪ್ರತಿಯೊಂದಕ್ಕೂ ಟೈಮ್ ಕೊಟ್ಟಂಗೆ ಆಗುತ್ತೆ. ನಾವು ಡಿಸೈಡ್ ಮಾಡ್ಕೋಬೇಕು ಯಾವ ರೀತಿ ನಾವು 24 ಅವರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಆಗಲೇ ಏನು ತೋರಿಸ್ದೆ ಅಂದರೆ, ಯಾವಾಗಲೂ ಒಂದು ಕೆಟಲ್ಲು ಅಥವಾ ಏನೋ ಥರ್ಮೋ ಫ್ಲಾಸ್ಕೋ ಇಟ್ಕೊಂಡು ಬಿಸಿನೀರನ್ನ ಕುಡಿತಾಯಿರಿ. ಬಾಡಿ ತುಂಬ ಚೆನ್ನಾಗಿ ನೀಟ್ ಆಗ್ತಾ ಇರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಲ್ಲ, ನೀಟಾಗಿ ಮೋಷನ್ ಪಾಸ್ ಆಗುತ್ತೆ, ಹೊಟ್ಟೆ ಎಲ್ಲ ಕ್ಲೀನಾಗಿ ಆಗುತ್ತೆ. ಆಗಾಗ 1 ಅವರ್ಗೆ ಒಂದು ಚಿಕ್ಕ ಗ್ಲಾಸ್ ಕುಡಿದ್ರೂ ಆಯಿತು. ಅಂದರೆ ಒಂದು 100 ml 150 ml ಅಷ್ಟು ಕುಡಿದ್ರೂ ಆಯಿತು. ಬಾಡಿಯಲ್ಲಿ ಆರಾಮಾಗಿ ಡೈಜೆಷನ್ ಆಗುತ್ತೆ, ನಿಮಗೆ ಎಷ್ಟು ಲೈಟ್ ಅನಿಸುತ್ತೆ. ಆಮೇಲೆ ನಮ್ಮ ಕೊಲಿಗೊಬ್ರು ಹೇಳ್ತಾಯಿದ್ರು, ಈ ಪಿಂಪಲ್ಸ್ ಆಗೋದು, ಬ್ಲ್ಯಾಕ್ ಹೆಡ್ಸ್, ಏನೇನೋ ಒಂದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಬಿಸಿನೀರು ಕುಡಿಯೋದ್ರಿಂದ. ಸೊ ಆ ರೀತಿ ನೀವು ನೆನ್ಪಿಟ್ಕೊಂಡು ನಾನೇನು ಅಂದರೆ, ಆ ಫ್ಲಾಸ್ಕ್ ನಾನು ಹೊಸದಾಗಿ ತೊಗೊಂಡಿದ್ದೆ, ನಾನು ನಿಮಗೆ ತೋರಿಸಿದ್ನಲ್ಲ ಹೊಸದಾಗಿ ತೊಗೊಂಡಿದ್ದೆ ಅಂತ, ಇದೇ ರೀಸನ್ಗೆ. ಪ್ರತಿ ಸರಿ ಕಾಯಿಸ್ಕೋಬೇಕು ಅಂದರೆ ನನಗೂ ಕಷ್ಟ ಆಗ್ತಿತ್ತು. ಚೆನ್ನಾಗಿ ಕಾಯಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಂಡು ಅದ್ರಲ್ಲಿ ಹಾಕ್ಕೊಂಬಿಟ್ಟಿರ್ತೀನಿ. ಒಂದು 4 ಟ್ರಿಪ್ಗೆ ಅದು ಖಾಲಿ ಆಗುತ್ತೆ. ನಾನು ಮೋಸ್ಟ್ಲಿ ನೀರು ಜಾಸ್ತಿ ಕುಡಿತಾ ಇರ್ತೀನಿ. ಅದು ಕಾಲೇಜ್ಗೆ ಹೋಗಿದ್ದೀನಿ ಅಂದರೆ ಇನ್ನೂ ಜಾಸ್ತಿ. ಒಂದು ಪಿರಿಯಡ್ಗೆ ನಾನು ಅರ್ಧ ಬಾಟ್ಲು ಖಾಲಿ ಮಾಡಿಬಿಟ್ಟಿರ್ತೀನಿ. ಸೊ ಕಂಟಿನ್ಯೂಸ್ ಆಗಿ ನಮಗೆ 4-5 ಪೀರಿಯಡ್ ಇರುತ್ತೆ ಕೆಲವು ಸತಿ. ನನಗೆ ಯಾವಾಗ ನಾನು ಏನಾದರೂ ಈ ಫ್ಲಾಸ್ಕ್ ಮರ್ತೋಗಿದ್ದೀನಿ ಅಥವಾ ಬೇರೆ ಏನೋ ಕೆಲಸದಲ್ಲಿ ಈ ನೀರು ಕುಡಿಯೋದು ಮರ್ತೋಗ್ಬಿಟ್ಟಿದ್ದೀನಿ ಅಂದರೆ ತುಂಬ ಸುಸ್ತಾಗುತ್ತೆ. ಕಂಟಿನ್ಯೂಸ್ ಆಗಿ 4-5 ಪೀರಿಯಡ್ಸ್ ಮಾತಾಡಬೇಕು ಅಂದರೆ ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಯಾವಾಗ ನೀರು ಕುಡ್ಕೊಂಡು ಒಂದು 10 ನಿಮಿಷಕ್ಕೂ ನೀರು ಕುಡಿತಾ ಇರ್ತೀನಿ. ನಾನು ಏನಾದರೂ ಪಾಠ ಮಾಡ್ತಾ ಇರ್ತೀವಲ್ವ, ಸ್ವಲ್ಪ ಹೊತ್ತು ಬ್ರೇಕ್ ತೊಗೋತೀನಿ, ಏನಾದರೂ ಪ್ರಾಬ್ಲಮ್ ಕೊಟ್ಟಿರ್ತೀನಿ, ಏನೋ ಒಂದು 2 ನಿಮಿಷ. ನಾನು ಯಾವಾಗಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ಒನ್ ಸೈಡಲ್ಲಿ ಟೀಚ್ ಮಾಡ್ಕೊತ ಹೋಗಲ್ಲ, ಅದು ಕರೆಕ್ಟ್ ಮೆಥಡು ಅಲ್ಲ. ಬರೀ ನಾವೇ ಹೇಳ್ತಾ ಇರ್ತೀವಿ, ಅವ್ರು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಲಿ ಬಿಡ್ತಾರೆ. ಆ ಥರ ಮೆಥಡ್ ನಾನು ಯಾವತ್ತೂ ಫಾಲೋ ಮಾಡಲ್ಲ. ನಾನು ಕಲಿಸ್ತೀನ, ಒಂದು 10 ನಿಮಿಷ ಆದಮೇಲೆ ಅವ್ರು ಕಲೀಲೇಬೇಕು. ಅಲ್ಲೇ ಕಲ್ತ್ಬಿಟ್ರೆ, ಕ್ಲಾಸಲ್ಲೇ ಕಲ್ತ್ಬಿಟ್ರೆ ಮನೆಗೆ ಹೋಗಿ ರಿವೈಸ್ ಮಾಡಿಕೊಂಡ್ರೆ ಆಗೋಗುತ್ತೆ. ಮತ್ತು ರಿವೈಸ್ ಮಾಡಿ ಎಕ್ಸಾಮ್ ಟೈಮಲ್ಲಿ ಈಸಿ ಆಗುತ್ತೆ. ಸೊ ಅವ್ರಿಗೆ ಯಾವಾಗ ರಿವೈಸ್ ಮಾಡೋಕ್ಕೆ ಕೊಡ್ತೀವಿ ಆಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀವಿ. ಅದು ಎಲ್ಲ ಟೆಕ್ನಿಕ್. ಟೀಚಿಂಗು ಅನ್ನೋದು ಒಂದು ಟೆಕ್ನಿಕ್ಕೇ. ಯಾವುದೇ ಕೆಲಸ ಆದರೂ ಕೂಡ ನಾವು ಅಲ್ಲಿ ಮಕ್ಳಿಗೂ ಮೋಸ ಆಗಬಾರ್ದು, ನಮಗೂ ಸುಸ್ತಾಗಬಾರ್ದು. ಏನು ಗೊತ್ತಾ, ನಮ್ಮ ಎನರ್ಜಿ ಮ್ಯಾನೇಜ್ ಮಾಡ್ಕೋಬೇಕು. ಫಸ್ಟ್ 2 ಪೀರಿಯಡು ತುಂಬ ಚೆನ್ನಾಗಿ ತೊಗೊಂಡು 3rd 4th ಪೀರಿಯಡು 5th ಪೀರಿಯಡ್ ಎಲ್ಲ ಸುಮಾರಾಗಿ ಹೇಳೋದು, ಸುಸ್ತಾಗಿ ಹೇಳೋದು, ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಎನರ್ಜಿನ ಸಸ್ಟೈನ್ ಮಾಡ್ಕೋಬೇಕು. ಸೊ ನಾವು ಮನೇಲಿದ್ದರೂ ಕೂಡ ಅಷ್ಟೇ, ಬೆಳಗ್ಗೆ ಎಲ್ಲ ಪಟ ಮಾಡೋದು, ಆಮೇಲೆ ಸುಸ್ತಾಗಿ ಮನೆಯವರೆಲ್ಲ ಬಂದಾಗ ಒಂಥರ ಇರಿಟೇಟ್ ಆಗಿ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡಬಾರ್ದು. ನಾವು ಸ್ಮಾರ್ಟಾಗಿ ಥಿಂಕ್ ಮಾಡಿ ಹಿಂಗೆ ನಾನು ಮಾಡ್ಕೋಬೇಕು, ಕುತ್ಕೊಂಡು ನಾವು ಅನಲೈಸ್ ಮಾಡಬೇಕು. ನನ್ನ ಲೈಫ್ ಸ್ಟೈಲ್ ಹೆಂಗಿರಬೇಕು, ನನ್ನ ಲೈಫ್ ಸ್ಟೈಲು, ನನಗೆ ಯಾಕೋ ಬೆಳಗ್ಗೆ ಹೊತ್ತು ಸುಸ್ತಾಗ್ತದೆ ಅಥವಾ ಸಂಜೆ ಹೊತ್ತು ಸುಸ್ತಾಗ್ತಾಯಿದೆ, ಏನು ಮಾಡ್ಬೋದು, ನಾನು ಯಾವ ಕೆಲಸನ ಯಾವಾಗ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ. ಏನು ಗೊತ್ತಾ, ಇದೆಲ್ಲ ಡೈಲಿ ಬೇಸಿಸಲ್ಲಿ ಡೈಲಿ ಇರಿಟೇಷನ್ ಆಗಿರೋದು, ಮಕ್ಕಳ ಜೊತೆ ಒಂಥರ ಕಿರಿಕಿರಿ ಅನ್ನೋದು, ಹಸ್ಬೆಂಡ್ ಜೊತೆ ಕಿರಿಕಿರಿ ಅನ್ನೋದು, ಅದೆಲ್ಲ ಸರಿ ಹೋಗಲ್ಲ. ನಾವು ಡೈಲಿ ಬೇಸಿಸಲ್ಲಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು. ಏನೋ 1-2 ದಿನ, ತಿಂಗಳಿಗೆ 1-2 ದಿನ ಏನೋ ಪೀರಿಯಡ್ಸ್ ಟೈಮಲ್ಲೋ ಅಥವಾ ಬೇರೆ ಟೈಮಲ್ಲೋ ಸ್ವಲ್ಪ ಅನ್ಈಸಿಯಾಗಿ ಒಂದು ಸ್ವಲ್ಪ ಸಿಟ್ಟು ಬರ್ತಾ ಇರುತ್ತೆ. ಅದು ಮನುಷ್ಯರು ಅಂದಮೇಲೆ ಹಾಗೇ ಆಗುತ್ತೆ. ಬಟ್ ಡೈಲಿ ಬೇಸಿಸಲ್ಲಿ ನಾವು ಒಂಥರ ಅನ್ಈಸಿಯಾಗಿರೋದು ಆ ಥರ ಮಾಡ್ಕೋಬಾರ್ದು. ಸೊ ನಾವು ಅಂದ್ಕೋಬೇಕು, ನಾನು ಹೆಂಗಿರಬೇಕು ನನ್ನ ಲೈಫಲ್ಲಿ, ಹೆಂಗಿದ್ರೆ ನಾನು ಖುಷಿಯಾಗಿರ್ತೀನಿ. ಫೈನಲಿ ಎಂಡಲ್ಲಿ ಏನು ಬರೋದಪ್ಪ, ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ಅಂದರೆ ನಮ್ಮ ಕುಟುಂಬದ ಜೊತೆ ನಾವು ಚೆನ್ನಾಗಿರಬೇಕು. ಮೇನಾಗಿ ನಮ್ಮ ಆತ್ಮ ನೆಮ್ಮದಿಯಾಗಿರಬೇಕು, ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರಬೇಕು, ಪ್ರತಿಯೊಂದು ದಿನವೂ ಚೆನ್ನಾಗಿ ಹೋಗ್ತಾ ಇದೆ, ನಾವೇನು ಅಂದ್ಕೊಂಡಿದ್ದೀವಿ ಆ ಥರ ಆಗ್ತಾಯಿದೆ ಅಂತ. ಬೇರೆ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ, ಬಟ್ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗೋದನ್ನು ನಾವು ಖುಷಿಯಾಗಿ
ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು 24 ಅವರ್ಸ್ನ ಡಿವೈಡ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ತುಂಬ ಈಸಿ. ಸೊ 12+12 ರೂಲ್, ಅದರಲ್ಲೂ ಕೂಡ 4+8+4+4+4 ರೂಲ್ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಡು ನೋಡಿ. ಹೆಚ್ಚು ಕಡಿಮೆ ಆಗುತ್ತೆ ಒಂದು ಕಾಲು ಗಂಟೆ ಅರ್ಧ ಗಂಟೆ, ಅದು ತುಂಬ ಮ್ಯಾಟ್ರಾಗಲ್ಲ. ಬಟ್ ನಾನು ಹೇಳ್ತೀನಲ್ಲ, ಈ 4 ಅವರ್ಸ್ ಮೊಬೈಲ್ ನೋಡೋದು ಬದಲು 6 ಅವರ್ಸ್ ನೋಡೋದು, 8 ಅವರ್ಸ್ ನೋಡೋದು, ಆ ಥರ ಎಲ್ಲ ಮಾಡಿ ಬರೀ 1 ಅವರ್ ಮಕ್ಳಿಗೆ ಕೊಡೋದು, 1 ಅವರ್ ಕುಕ್ಕಿಂಗಿಗೆ ಕೊಡೋದು, ಈ ಥರ ಎಲ್ಲ ಮಾಡಿದ್ರೆ ಲೈಫಲ್ಲಿ ಮೇಜರ್ ಚೇಂಜಸ್ ಬಂದ್ಬಿಡುತ್ತೆ. ಪಾಸಿಟಿವ್ ಆಗಿ ಗ್ರಾಫ್ ಹೋಗೋ ಬದಲು ನೆಗೆಟಿವ್ ಆಗಿ ಗ್ರಾಫ್ ಹೋಗ್ತಾ ಇರುತ್ತೆ ಅಲ್ವಾ. ಸೊ ನಮಗೆ ಕಷ್ಟ ಇಲ್ಲ ಅಂತಲ್ಲ, ತುಂಬ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಳ್ಳೋದು ಈಸಿ ಅಲ್ವಾ. ಈಸಿ ಇದ್ದರೆ ಲೈಫಲ್ಲಿ ಮುಂದೆ ಬರೋಲ್ಲ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಪುಷ್ ಮಾಡ್ಕೋಬೇಕು ನಾವೇ, ಇಲ್ಲ ಆಗುತ್ತೆ, ನನ್ನ ಕೈಯಲ್ಲಿ ಆಗುತ್ತೆ ಅಂತ ನಾವೇ ಮೋಟಿವೇಟ್ ಮಾಡಿಕೊಂಡು ಹೆಂಗೋ ಪುಷ್ ಮಾಡಿ ಲೈಫ್ನ ಲೀಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಈಗ ಇದೆಲ್ಲ ಬೆಳಗ್ಗೆ ಎಷ್ಟು ಪೀಕು ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ ನೆನೆಸೋದು, ಆಮೇಲೆ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಳ್ಳೋದು, ಅವರಿಗೆಲ್ಲ ಫಸ್ಟ್ ಬ್ರೇಕಿಗೆಲ್ಲ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಬೇಕಲ್ಲ. ಸೊ ಎಲ್ಲ ಪ್ಯಾಕ್ ಮಾಡಿರ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ವರ್ಕಿಂಗ್ ವಿಮೆನ್ದು ಟೈಮ್ ಶೆಡ್ಯೂಲ್ 24 ಅವರ್ಸ್ದು ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.